ಶಾಸಕರು ಮೀಟ್ ಮಾಡ್ತಾ ಇಲ್ಲ ಅಂತೇಳಿ ದೂರು ಕೊಟ್ಟಿದ್ದಾರೆ. ಆ ಥರದ್ದೇನಿಲ್ಲ, ಅವ್ರದ್ದೊಂದು ಪ್ರಶ್ನೆ ಬರಲಿಲ್ಲ ಅನ್ನೋ ದೃಷ್ಟಿಗೆ ಅದನ್ನು ಒಂದು ವ್ಯಕ್ತಪಡಿಸಿದ್ರು. ಅದರಿಂದ ಅದೇನಿಲ್ಲ, ಸರಿ ಮಾಡಿಕೊಂಡು ಎಲ್ಲರೂ ಕೂಡ ಅವರೆಲ್ಲೋ ಮದುವೆಗೆ ಹೋಗೋದಿತ್ತು, ಹಾಗಾಗಿ ಒಂದು ಪ್ರಶ್ನೆ ಕೊಟ್ಟಿದ್ರು, ಅದು ಅವರು ಬರ್ಕೊಟ್ಟಿಲ್ಲ ಅಂತ ಸ್ಪೀಕರ್ ಅದನ್ನು ಅಲೌ ಮಾಡಲಿಲ್ಲ. ಮತ್ತು ಅದನ್ನು ಇವತ್ತು ಅಲೌ ಮಾಡಿದ್ದಾರೆ, ಹಂಗಾಗಿ ಅದೇನು ಸಮಸ್ಯೆ ಆಗಿಲ್ಲ. ಅದೇನಾಗಿದೆ, ಕುಮಾರಸ್ವಾಮಿಯವರು ಆ ಸದನದಲ್ಲಿದ್ದರೆ ಅವರ ಒಂದು ಇದೇ ದಾಟಿನೇ ಬೇರೆ ಇರ್ತಾಯಿತ್ತು, ಅದನ್ನು ರೀಪ್ಲೇಸ್ ಮಾಡೋರಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇದೆ, ಅದು ಸತ್ಯ. ಅದರಿಂದ ಈ ವಿಷಯ ಏನು ಅಷ್ಟಕ್ಕೆ ಅದೇನು ಸಮಾಧಾನವಾಗಿದ್ದಾರೆ, ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಕೋರ್ಡಿನೇಷನ್ ಅದೆಲ್ಲ ಇವತ್ತು ಸಂಜೆ JDLP ಮೀಟಿಂಗ್ ಕರೆದಿದ್ವಿ, ಅದ್ರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಸರಿ ಮಾಡ್ಕೊತೀವಿ. ಅದರಲ್ಲೇ ಅಂತ ಇದ್ದೀನಿ, ಭಿನ್ನಾಭಿಪ್ರಾಯ ಇಲ್ಲ. ಮೊದಲೇ ಕರೆದಿದ್ವಿ, ಅವಾಗ ಮೊದಲು ಬರೋರು ಇರಲಿಲ್ಲ, ಕೆಲವರು ಬಂದಿರಲಿಲ್ಲ, ಹಾಗಾಗಿ ಆ ಥರ ಸಮಸ್ಯೆ ಆಗಿತ್ತು. ಇವತ್ತೆಲ್ಲ ಸರಿ ಹೋಗ್ತದೆ ಎಲ್ಲ. ಇವತ್ತು ನಾಡಿನ ಜನತೆ, ಇವತ್ತು ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಇದೆ. ಎಲ್ಲರ ಪರವಾಗಿ ಕೂಡ ಅವ್ರಿಗೆ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ನಾವೆಲ್ಲರೂ ಕೇಳಿಕೊಂಡು, ಮತ್ತು ಇಡೀ ದೇಶದಲ್ಲೇ ಅವರು ಉತ್ತಮ ರೀತಿಯಲ್ಲಿ ಒಂದು ರಾಜಕೀಯ ಸೇವೆ, ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ರಾಜ್ಯಕ್ಕೂ ಕೂಡ ಉತ್ತಮ ರೀತಿಯಲ್ಲಿ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥದ್ದು, ಆ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶಾಸಕರು ಮೀಟ್ ಮಾಡ್ತಾ ಇಲ್ಲ ಅಂತೇಳಿ ದೂರು ಕೊಟ್ಟಿದ್ದಾರೆ. ಆ ಥರದ್ದೇನಿಲ್ಲ, ಅವ್ರದ್ದೊಂದು ಪ್ರಶ್ನೆ ಬರಲಿಲ್ಲ ಅನ್ನೋ ದೃಷ್ಟಿಗೆ ಅದನ್ನು ಒಂದು ವ್ಯಕ್ತಪಡಿಸಿದ್ರು. ಅದರಿಂದ ಅದೇನಿಲ್ಲ, ಸರಿ ಮಾಡಿಕೊಂಡು ಎಲ್ಲರೂ ಕೂಡ ಅವರೆಲ್ಲೋ ಮದುವೆಗೆ ಹೋಗೋದಿತ್ತು, ಹಾಗಾಗಿ ಒಂದು ಪ್ರಶ್ನೆ ಕೊಟ್ಟಿದ್ರು, ಅದು ಅವರು ಬರ್ಕೊಟ್ಟಿಲ್ಲ ಅಂತ ಸ್ಪೀಕರ್ ಅದನ್ನು ಅಲೌ ಮಾಡಲಿಲ್ಲ. ಮತ್ತು ಅದನ್ನು ಇವತ್ತು ಅಲೌ ಮಾಡಿದ್ದಾರೆ, ಹಂಗಾಗಿ ಅದೇನು ಸಮಸ್ಯೆ ಆಗಿಲ್ಲ. ಅದೇನಾಗಿದೆ, ಕುಮಾರಸ್ವಾಮಿಯವರು ಆ ಸದನದಲ್ಲಿದ್ದರೆ ಅವರ ಒಂದು ಇದೇ ದಾಟಿನೇ ಬೇರೆ ಇರ್ತಾಯಿತ್ತು, ಅದನ್ನು ರೀಪ್ಲೇಸ್ ಮಾಡೋರಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇದೆ, ಅದು ಸತ್ಯ. ಅದರಿಂದ ಈ ವಿಷಯ ಏನು ಅಷ್ಟಕ್ಕೆ ಅದೇನು ಸಮಾಧಾನವಾಗಿದ್ದಾರೆ, ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಕೋರ್ಡಿನೇಷನ್ ಅದೆಲ್ಲ ಇವತ್ತು ಸಂಜೆ JDLP ಮೀಟಿಂಗ್ ಕರೆದಿದ್ವಿ, ಅದ್ರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಸರಿ ಮಾಡ್ಕೊತೀವಿ. ಅದರಲ್ಲೇ ಅಂತ ಇದ್ದೀನಿ, ಭಿನ್ನಾಭಿಪ್ರಾಯ ಇಲ್ಲ. ಮೊದಲೇ ಕರೆದಿದ್ವಿ, ಅವಾಗ ಮೊದಲು ಬರೋರು ಇರಲಿಲ್ಲ, ಕೆಲವರು ಬಂದಿರಲಿಲ್ಲ, ಹಾಗಾಗಿ ಆ ಥರ ಸಮಸ್ಯೆ ಆಗಿತ್ತು. ಇವತ್ತೆಲ್ಲ ಸರಿ ಹೋಗ್ತದೆ ಎಲ್ಲ. ಇವತ್ತು ನಾಡಿನ ಜನತೆ, ಇವತ್ತು ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಇದೆ. ಎಲ್ಲರ ಪರವಾಗಿ ಕೂಡ ಅವ್ರಿಗೆ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ನಾವೆಲ್ಲರೂ ಕೇಳಿಕೊಂಡು, ಮತ್ತು ಇಡೀ ದೇಶದಲ್ಲೇ ಅವರು ಉತ್ತಮ ರೀತಿಯಲ್ಲಿ ಒಂದು ರಾಜಕೀಯ ಸೇವೆ, ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ರಾಜ್ಯಕ್ಕೂ ಕೂಡ ಉತ್ತಮ ರೀತಿಯಲ್ಲಿ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥದ್ದು, ಆ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶಾಸಕರು ಮೀಟ್ ಮಾಡ್ತಾ ಇಲ್ಲ ಅಂತೇಳಿ ದೂರು ಕೊಟ್ಟಿದ್ದಾರೆ. ಆ ಥರದ್ದೇನಿಲ್ಲ, ಅವ್ರದ್ದೊಂದು ಪ್ರಶ್ನೆ ಬರಲಿಲ್ಲ ಅನ್ನೋ ದೃಷ್ಟಿಗೆ ಅದನ್ನು ಒಂದು ವ್ಯಕ್ತಪಡಿಸಿದ್ರು. ಅದರಿಂದ ಅದೇನಿಲ್ಲ, ಸರಿ ಮಾಡಿಕೊಂಡು ಎಲ್ಲರೂ ಕೂಡ ಅವರೆಲ್ಲೋ ಮದುವೆಗೆ ಹೋಗೋದಿತ್ತು, ಹಾಗಾಗಿ ಒಂದು ಪ್ರಶ್ನೆ ಕೊಟ್ಟಿದ್ರು, ಅದು ಅವರು ಬರ್ಕೊಟ್ಟಿಲ್ಲ ಅಂತ ಸ್ಪೀಕರ್ ಅದನ್ನು ಅಲೌ ಮಾಡಲಿಲ್ಲ. ಮತ್ತು ಅದನ್ನು ಇವತ್ತು ಅಲೌ ಮಾಡಿದ್ದಾರೆ, ಹಂಗಾಗಿ ಅದೇನು ಸಮಸ್ಯೆ ಆಗಿಲ್ಲ. ಅದೇನಾಗಿದೆ, ಕುಮಾರಸ್ವಾಮಿಯವರು ಆ ಸದನದಲ್ಲಿದ್ದರೆ ಅವರ ಒಂದು ಇದೇ ದಾಟಿನೇ ಬೇರೆ ಇರ್ತಾಯಿತ್ತು, ಅದನ್ನು ರೀಪ್ಲೇಸ್ ಮಾಡೋರಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇದೆ, ಅದು ಸತ್ಯ. ಅದರಿಂದ ಈ ವಿಷಯ ಏನು ಅಷ್ಟಕ್ಕೆ ಅದೇನು ಸಮಾಧಾನವಾಗಿದ್ದಾರೆ, ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಕೋರ್ಡಿನೇಷನ್ ಅದೆಲ್ಲ ಇವತ್ತು ಸಂಜೆ JDLP ಮೀಟಿಂಗ್ ಕರೆದಿದ್ವಿ, ಅದ್ರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಸರಿ ಮಾಡ್ಕೊತೀವಿ. ಅದರಲ್ಲೇ ಅಂತ ಇದ್ದೀನಿ, ಭಿನ್ನಾಭಿಪ್ರಾಯ ಇಲ್ಲ. ಮೊದಲೇ ಕರೆದಿದ್ವಿ, ಅವಾಗ ಮೊದಲು ಬರೋರು ಇರಲಿಲ್ಲ, ಕೆಲವರು ಬಂದಿರಲಿಲ್ಲ, ಹಾಗಾಗಿ ಆ ಥರ ಸಮಸ್ಯೆ ಆಗಿತ್ತು. ಇವತ್ತೆಲ್ಲ ಸರಿ ಹೋಗ್ತದೆ ಎಲ್ಲ. ಇವತ್ತು ನಾಡಿನ ಜನತೆ, ಇವತ್ತು ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಇದೆ. ಎಲ್ಲರ ಪರವಾಗಿ ಕೂಡ ಅವ್ರಿಗೆ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ನಾವೆಲ್ಲರೂ ಕೇಳಿಕೊಂಡು, ಮತ್ತು ಇಡೀ ದೇಶದಲ್ಲೇ ಅವರು ಉತ್ತಮ ರೀತಿಯಲ್ಲಿ ಒಂದು ರಾಜಕೀಯ ಸೇವೆ, ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ರಾಜ್ಯಕ್ಕೂ ಕೂಡ ಉತ್ತಮ ರೀತಿಯಲ್ಲಿ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥದ್ದು, ಆ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶಾಸಕರು ಮೀಟ್ ಮಾಡ್ತಾ ಇಲ್ಲ ಅಂತೇಳಿ ದೂರು ಕೊಟ್ಟಿದ್ದಾರೆ. ಆ ಥರದ್ದೇನಿಲ್ಲ, ಅವ್ರದ್ದೊಂದು ಪ್ರಶ್ನೆ ಬರಲಿಲ್ಲ ಅನ್ನೋ ದೃಷ್ಟಿಗೆ ಅದನ್ನು ಒಂದು ವ್ಯಕ್ತಪಡಿಸಿದ್ರು. ಅದರಿಂದ ಅದೇನಿಲ್ಲ, ಸರಿ ಮಾಡಿಕೊಂಡು ಎಲ್ಲರೂ ಕೂಡ ಅವರೆಲ್ಲೋ ಮದುವೆಗೆ ಹೋಗೋದಿತ್ತು, ಹಾಗಾಗಿ ಒಂದು ಪ್ರಶ್ನೆ ಕೊಟ್ಟಿದ್ರು, ಅದು ಅವರು ಬರ್ಕೊಟ್ಟಿಲ್ಲ ಅಂತ ಸ್ಪೀಕರ್ ಅದನ್ನು ಅಲೌ ಮಾಡಲಿಲ್ಲ. ಮತ್ತು ಅದನ್ನು ಇವತ್ತು ಅಲೌ ಮಾಡಿದ್ದಾರೆ, ಹಂಗಾಗಿ ಅದೇನು ಸಮಸ್ಯೆ ಆಗಿಲ್ಲ. ಅದೇನಾಗಿದೆ, ಕುಮಾರಸ್ವಾಮಿಯವರು ಆ ಸದನದಲ್ಲಿದ್ದರೆ
ಅವರ ಒಂದು ಇದೇ ದಾಟಿನ ಬೇರೆ ಇರ್ತಾ ಇತ್ತು, ಅದನ್ನು ರೀಪ್ಲೇಸ್ ಮಾಡೋರಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇದೆ, ಅದು ಸತ್ಯ. ಅದರಿಂದ ಈ ವಿಷಯ ಏನು ಅಷ್ಟಕ್ಕೆ ಅದೇನು ಸಮಾಧಾನವಾಗಿದ್ದಾರೆ, ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಅದೆಲ್ಲ ಇವತ್ತು ಸಂಜೆ JDLP ಮೀಟಿಂಗ್ ಕರೆದಿದ್ವಿ, ಅದ್ರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಸರಿ ಮಾಡ್ಕೊತೀವಿ. ಅದರಲ್ಲೇ ಅಂತ ಇದ್ದೀನಿ, ಭಿನ್ನಾಭಿಪ್ರಾಯ ಇಲ್ಲ. ಮೊದಲೇ ಕರೆದಿದ್ವಿ, ಅವಾಗ ಮೊದಲು ಬರೋರು ಇರಲಿಲ್ಲ, ಕೆಲವರು ಬಂದಿರಲಿಲ್ಲ, ಹಾಗಾಗಿ ಆ ಥರ ಸಮಸ್ಯೆ ಆಗಿತ್ತು. ಇವತ್ತೆಲ್ಲ ಸರಿ ಹೋಗ್ತದೆ ಎಲ್ಲ. ಇವತ್ತು ನಾಡಿನ ಜನತೆ, ಇವತ್ತು ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ. ಎಲ್ಲರ ಪರವಾಗಿ ಕೂಡ ಅವ್ರಿಗೆ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ನಾವೆಲ್ಲರೂ ಕೇಳಿಕೊಂಡು, ಮತ್ತೆ ಇಡೀ ದೇಶದಲ್ಲೇ ಅವರು ಉತ್ತಮ ರೀತಿಯಲ್ಲಿ ಒಂದು ರಾಜಕೀಯ ಸೇವೆ, ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ರಾಜ್ಯಕ್ಕೂ ಕೂಡ ಉತ್ತಮ ರೀತಿಯಲ್ಲಿ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥದ್ದು, ಆ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶಾಸಕರನ್ನು ಲೀಡ್ ಮಾಡ್ತಾ ಇಲ್ಲ ಅಂತೇಳಿ ದೂರು ಕೊಟ್ಟಿದ್ದಾರೆ. ಆ ಥರದ್ದೇನಿಲ್ಲ, ಅವ್ರದ್ದೊಂದು ಪ್ರಶ್ನೆ ಬರಲಿಲ್ಲ ಅನ್ನೋ ದೃಷ್ಟಿಗೆ ಅದನ್ನು ಒಂದು ವ್ಯಕ್ತಪಡಿಸಿದ್ರು. ಅದರಿಂದ ಅದೇನಿಲ್ಲ, ಸರಿ ಮಾಡಿಕೊಂಡು ಎಲ್ಲರೂ ಕೂಡ ಅವರೆಲ್ಲೋ ಮದುವೆಗೆ ಹೋಗೋದಿತ್ತು, ಹಾಗಾಗಿ ಒಂದು ಪ್ರಶ್ನೆ ಕೊಟ್ಟಿದ್ರು, ಅದು ಅವರು ಬರ್ಕೊಟ್ಟಿಲ್ಲ ಅಂತ ಸ್ಪೀಕರ್ ಅದನ್ನು ಅಲೌ ಮಾಡಲಿಲ್ಲ. ಮತ್ತು ಅದನ್ನು ಇವತ್ತು ಅಲೌ ಮಾಡಿದ್ದಾರೆ, ಹಂಗಾಗಿ ಅದೇನು ಸಮಸ್ಯೆ ಆಗಿಲ್ಲ. ಅದೇನಾಗಿದೆ, ಕುಮಾರಸ್ವಾಮಿ ಅವರು ಆ ಸದನದಲ್ಲಿದ್ದರೆ ಅವರ ಒಂದು ಇದೇ ದಾಟಿನ ಬೇರೆ ಇರ್ತಾ ಇತ್ತು, ಅದನ್ನು ರೀಪ್ಲೇಸ್ ಮಾಡೋರಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇದೆ, ಅದು ಸತ್ಯ. ಅದರಿಂದ ಈ ವಿಷಯ ಏನು ಅಷ್ಟಕ್ಕೆ ಅದೇನು ಸಮಾಧಾನವಾಗಿದ್ದಾರೆ, ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಅದೆಲ್ಲ ಇವತ್ತು ಸಂಜೆ JDLP ಮೀಟಿಂಗ್ ಕರೆದಿದ್ವಿ, ಅದ್ರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಸರಿ ಮಾಡ್ಕೊತೀವಿ. ಅದರಲ್ಲೇ ಅಂತ ಇದ್ದೀನಿ, ಭಿನ್ನಾಭಿಪ್ರಾಯ ಇಲ್ಲ. ಮೊದಲೇ ಕರೆದಿದ್ವಿ, ಅವಾಗ ಮೊದಲು ಬರೋರು ಇರಲಿಲ್ಲ, ಕೆಲವರು ಬಂದಿರಲಿಲ್ಲ, ಹಾಗಾಗಿ ಆ ಥರ ಸಮಸ್ಯೆ ಆಗಿತ್ತು. ಇವತ್ತೆಲ್ಲ ಸರಿ ಹೋಗ್ತದೆ ಎಲ್ಲ. ಇವತ್ತು ನಾಡಿನ ಜನತೆ, ಇವತ್ತು ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ. ಎಲ್ಲರ ಪರವಾಗಿ ಕೂಡ ಅವ್ರಿಗೆ ಭಗವಂತ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ನಾವೆಲ್ಲರೂ ಕೇಳಿಕೊಂಡು, ಮತ್ತೆ ಇಡೀ ದೇಶದಲ್ಲೇ ಅವರು ಉತ್ತಮ ರೀತಿಯಲ್ಲಿ ಒಂದು ರಾಜಕೀಯ ಸೇವೆ, ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ರಾಜ್ಯಕ್ಕೂ ಕೂಡ ಉತ್ತಮ ರೀತಿಯಲ್ಲಿ ಕೊಡುಗೆಯನ್ನು ಕೊಡಲಿ ಅಂತಕ್ಕಂಥದ್ದು, ಆ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.